ಎಲ್ಲರಿಗೂ ನಮಸ್ಕಾರ. ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸೀಸನ್ 11 ಎರಡನೇ ವಾರ ನಾಮಿನೇಟ್ ಯಾರಾಗ್ತಾರಂತ ತುಂಬ ಜನ ಕಾಯ್ತಾ ಇರ್ತಾರ, ಕಾತರ ಇರುತ್ತೆ. ಏನಕ್ಕಂದ್ರೆ ಸಂಡೇ ಎಪಿಸೋಡಲ್ಲಿ, ಸಾಟರ್ಡೆ ಎಪಿಸೋಡಲ್ಲಿ ಕಿಚ್ಚ ಸರ್ ತಗೊಂಡಿರೋ ಕ್ಲಾಸ್ಗೆ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಖಂಡಿತವಾಗ್ಲು. ಆದರೆ ಈ ವಾರ ನಾಮಿನೇಟ್ ಆಗಿರೋರು ಯಾರಂತ ಬಂದಾಗ ನೀವು ನೋಡ್ತಿರ್ಬೋದು, ಒಂದು ಪ್ರೋಮೋ ಬಂದ ರೀಸೆಂಟಾಗಿ. ಆ ಪ್ರೋಮೋದಲ್ಲಿ ನರಕದ ನಿವಾಸಿಗಳನ್ನೇ ಚೈತ್ರ ಅವರ ಕುಂದಾಪುರ ಅವರ ಮೇಲೆ ತುಂಬ ಮುಗಿ ಬೀಳ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಏನಕ್ಕಂದರೆ ಚೈತ್ರ ಅವರು ಒಂದು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ, ಒಂದು ಡಿಬೇಟ್ ಮಾಡಬೇಕಂದ್ರೆ ತುಂಬ ಮನೆ ಮುಂದೆ ಎಲ್ಲ ಹೋಗಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ವರ್ಗ ನಿವಾಸಿಗಳಿಗೆ ಸಪ್ರೇಟ್ ನಾಮಿನೇಷನ್ ಇದೆಯಾ, ಇಲ್ಲ ನರಕ ನಿವಾಸಿಗಳಿಗೆ ಸಪ್ರೇಟ್ ನಾಮಿನೇಟ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಪ್ರೋಮೋ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಏನಕ್ಕಂದರೆ ಇಬ್ಬರು ಕಂಟೆಸ್ಟೆಂಟ್ಗಳು ಹೋಗಿ ಒಂದು ರೌಂಡ್ ಸರ್ಕಲಲ್ಲಿ ಒಂದು ಇದಿರುತ್ತೆ ಸ್ಟೇಜು, ಅದ್ರ ಮೇಲೆ ನಿಂತ್ಕೋಬೇಕು. ಅದ್ರ ನಿಂತ್ಕೊಂಡ್ಮೇಲೆ ಇಬ್ಬರು ಡಿಬೇಟ್ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕು. ನಾನು ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾನು ಸಾಧ್ಯ ಇಲ್ಲ, ನಾನು ಒಳ್ಳೆ ಕಂಟೆಸ್ಟೆಂಟು, ನಾನು ಇಲ್ಲಿ ಇರೋಕ್ಕೆ ಅರ್ಹರು ಅಂತೇಳಿ ಅಲ್ಲಿ ಒಂದು ಡಿಬೇಟ್ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕು. ಆ ಆರ್ಗ್ಯುಮೆಂಟಲ್ಲಿ ತಗೊಂಡಾಗ ಪ್ರತಿ ಇಬ್ಬರು ಹೋಗ್ತಾರೆ. ಮೊದಲೇದಾಗಿ ಪ್ರೋಮೋದಲ್ಲಿ ನೋಡಿದಾಗ ತ್ರಿವಿಕ್ರಮು ಮತ್ತು ಮಂಜು ಅವರು ಹೋಗ್ತಾರೆ. ಇವರಿಬ್ಬರಲ್ಲಿ ಆರ್ಗ್ಯುಮೆಂಟ್ ಮಾಡಿದಾಗ, ಇವರಿಬ್ಬರಲ್ಲಿ ಒಂದು ಡಿಬೇಟ್ ನಡೆದಾಗ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ತ್ರಿವಿಕ್ರಮ್ ಅವರಿಗೆ ತುಂಬಾ ಓಟ್ಸ್ ಬೀಳ್ತಾ ಇದೆ. ಒಂದು ಒಂದು ಪೇಂಟ್ ತಗೊಂಡು ಮಕ್ಕಳ ಮೇಲೆ ಹಾಕಬೇಕು, ಆ ರೀತಿ ಒಂದು ಪ್ರೊಸೆಸ್ ಇದೆ ಈ ಪ್ರೋಮೋದಲ್ಲಿ, ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಆದ ಕಾರಣ ಇದು ಏನಾಗುತ್ತೆ ಅಂದರೆ ಚೈತ್ರ ಕುಂದಾಪುರ ಅವರು ಮತ್ತು ಅನುಷ್ ಅವರು ಇಬ್ಬರು ನಿಂತ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತ ಆರ್ಗ್ಯುಮೆಂಟು ಪ್ರತಿ ವಿಷಯದಲ್ಲೂ ಒಂದು ಕಂಟೆಸ್ಟೆಂಟ್ಗಳಂತ ಬಂದಾಗ ನರಕ ನಿವಾಸಿಗಳು ತುಂಬ ಜನ, ಆಲ್ಮೋಸ್ಟ್ ಆಲ್ 6 ಜನನು ಚೈತ್ರ ಕುಂದಾಪುರ ಮೇಲೆ ಬರ್ತಾರೆ. ಅಲ್ಲಿ ಚೈತ್ರ ಕುಂದಾಪುರ ಅವರು ಒಂದು ಆರ್ಗ್ಯುಮೆಂಟ್ ಮಾಡಬೇಕಾಗಿದ್ದು, ಅನುಷ್ ಅವರು ಏನಕ್ಕೆ ಮನೆಯಿಂದ ಹೊರಗಡೆ ಹೋಗ್ಬೇಕು, ನಾನು ಮನೆಯಿಂದ ಒಳಗಡೆ ಏನಕ್ಕೆ ಇರಬೇಕಂತ ಮಾತ್ರ ಇದ್ದಿದ್ದು. ಬಟ್ ಅಲ್ಲಿ ಆ ರೀತಿ ಆಗ್ತಾ ಇಲ್ಲ. ಕೇವಲ ನರಕ ನಿವಾಸಿಗಳನ್ನು ತುಂಬಾ ಟಾರ್ಗೆಟ್ ಮಾಡಿದ್ರ, ಚೈತ್ರನ ಟಾರ್ಗೆಟ್ ಮಾಡಿದ್ರ ಅಂತ ಅಲ್ಲಿ ಒಂದು ಅನುಮಾನ ಬರುತ್ತೆ. ನನಗಂತ ಅನಿಸಿದ್ದು ಒಂದಂತೂ ಸತ್ಯ. ಅವಾಗೆಲ್ಲ ಆ ಒಂದು ನರಕ ನಿವಾಸಿಗಳ ಬಗ್ಗೆ ಮನೆ ಒಳಗಡೆ ಇದ್ದಾಗ ಎಲ್ಲನೂ ಸರಿ ಇತ್ತು. ಆದರೆ ಇವಾಗ ನಾಮಿನೇಷನ್ ಅಂತ ಬಂದಾಗ ಅಲ್ಲಿ ಚೈತ್ರ ಕುಂದಾಪುರ ಅವರು ಆ ರೀತಿ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಲಿಲ್ಲ, ಅದರಲ್ಲಿ ಡಿಬೇಟ್ ಮಾಡಲಿಲ್ಲ ಅಂದರೆ ಸ್ವರ್ಗ ನಿವಾಸಿಗಳ ಹತ್ರ ಇವ್ರ ಗೇಮು ತುಂಬ ಸ್ಲೋ ಆಗ್ತಾ ಇತ್ತು. ಆ ಟೈಮಲ್ಲಿ ಸರಿ ಇತ್ತು. ಇವಾಗ ನಾವೇನು ಹೇಳಿದ್ವಾ ನಿಮಗೆ ತೊಗೊಂಬರ್ರಿ ತಿನ್ನೋಕೆ ಅಂತ, ನಾವೇನು ಹೇಳಿದ್ವಾ ನಿಮ್ಮ ಆ ರೀತಿ ಗೇಮ್ ಅಂತ ಅಲ್ಲ. ಕಮೆಂಟ್ಸ್ ಬರ್ತಾಯಿದೆ, ಅವರೆಲ್ಲ ವಾಪಸ್ ಮಾತಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರ ಮೇಲೆ. ಆದರೆ ಚೈತ್ರ ಕುಂದಾಪುರ ಅವರ ಪ್ರತಿ ಒಂದು ಮಾತಲ್ಲೂ ಒಂದು ಆರ್ಗ್ಯುಮೆಂಟ್ ಮಾಡಿದಾಗ ಅವ್ರ ಒಂದು ತೂಕ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಚೈತ್ರ ಕುಂದಾಪುರ ಮತ್ತು ಜಗದೀಶ್ ಅವರು ಒಂದೇ ಮನೇಲಿದ್ದಾರೆ, ಅಂದರೆ ನರಕ ನಿವಾಸಿಗಳ ಒಂದು ಗುಂಪುಗಳಲ್ಲಿ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ನರಕ ನಿವಾಸಿಗಳ ಅಲ್ಲೇ ಡಿವೈಡ್ ಆಗ್ತಾ ಇದೆ. ಚೈತ್ರ ಕುಂದಾಪುರ ವಿಸಸ್ ನರಕ ನಿವಾಸಿಗಳು ಅಂತ ಅನ್ಬೋದು. ಆ ರೀತಿ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಏನಕ್ಕಂದರೆ ಅವರು ಕೆಲಸ ಮಾಡಿದಾಗ ಯಾವುದೇ ಒಂದು ಫುಡ್ಸ್ ಆಗಲಿ ಕೊಟ್ಟಾಗ ಇಲ್ಲಿ ಮಾನಸ್ ಅವ್ರು ಹೇಳ್ತಾರೆ, ನಾವೇನು ಹೇಳಿದ್ವೋ ನಿನಗೆ ಕೊಡುವಂಥ ತಿನ್ನೋಕ್ಕೆ, ನೀವು ಕೊಟ್ಟಿದ್ದಕ್ಕೆ ನಾವು ತಿಂದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವಾಗೆಲ್ಲ ಗುಂಪಾಗಿದ್ರಿ, ಅವಾಗೆಲ್ಲ ಸರಿ ಇದ್ರಿ, ಅವಾಗೆಲ್ಲ ತಿನ್ನಬೇಕಾದ್ರೆ ಸರಿ ಇತ್ತು, ಇವಾಗಾದ್ರೆ ಈಗ ಈ ರೀತಿ ಮಾತಾಡ್ತಾರೆ ಅಂತೇಳಿ ಚೈತ್ರ ಕುಂದಾಪುರ ಅವರು ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಮತ್ತು ಇನ್ನೊಂದು ಭವ್ಯ ಕೇವಲ ಗೊಂಬೆ ಅಂತೇಳಿ ಇವರು ಐಶ್ವರ್ಯ ಅವ್ರು ಹೇಳ್ತಾರೆ. ನನಗೆ ಇಲ್ಲೇ ಒಂದು ಆಲೋಚನೆ ಬರ್ತಾ ಇದೆ. ಆ್ಯಕ್ಚುಲಿ ಐಶ್ವರ್ಯ ಅವರೇ ಏನೂ ಗೇಮ್ ಆಡ್ತಾ ಇಲ್ಲ, ಇವರು ಕೈ ಗೊಂಬೆ ಅಂತೆ ಏನೂ ಮಾತಾಡ್ತಾ ಇಲ್ಲ ಅಂತೇಳಿ ಅಂತಾರೆ. ಮತ್ತು ಅವರು ಒಂದು ಪರ್ಸ್ನಲ್ ಗೇಮ್ ತೊಗೊಂಡಾಗ ಅವ್ರು ಏನು ಆಡ್ತಾರೆ ಅಂತ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಆ ರೀತಿಯಾಗಿ ಒಂದು ಕಾನ್ವರ್ಸೇಷನ್ ಆಗ್ತಾ ಇದೆ. ಭವ್ಯ ಅವರು ಆಲ್ಮೋಸ್ಟ್ ಆಲ್ ನಾಮಿನೇಟ್ ಆಗಿದ್ದಾರೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಉಗ್ರ ಮಂಜು ಅವರು ಕೂಡ ಅದೇ ಹೇಳ್ತಾರೆ, ಇವ್ರಿಗೂ ಅಂದರೆ ಸ್ವರ್ಗ ನಿವಾಸಿಗಳ ಬಗ್ಗೆ ಕನ್ಸರ್ನ್ ತೋರಿಸ್ತಾರೆ, ಸ್ವರ್ಗ ನಿವಾಸಿಗಳ ಬಗ್ಗೆ ಹತ್ರ ಆಗ್ತಾರೆ. ಇವರು ಅಂದರೆ ಈಗ ಬೇರೆ ವ್ಯಕ್ತಿಗಳ ಹತ್ರ ಕನ್ಸರ್ನ್ ತೋರಿಸಿ ಮಾತಾಡಿದಾಗ, ಒಂದು ಫೀಲ್ ಆಗಿ ಮಾತಾಡಿದಾಗ, ಒಂದು ಎಮೋಷನಲ್ ಇದ್ದಾಗ ಅದು ಕೇವಲ ಗೇಮ್ಗೋಸ್ಕರ ಆಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಕ್ಯಾರೆಕ್ಟರ್ ಅದಾನೆ ಅಂತೇಳಿ ಮಂಜು ಅವರು ಹೇಳ್ತಾರೆ. ಈ ವಿಷಯಕ್ಕೆ ಭವ್ಯಗೌಡ ಅವರು ತುಂಬ ಫೀಲ್ ಆಗಿದ್ದಾರೆ, ತುಂಬ ಕನ್ಸರ್ನ್ ಆಗಿದ್ದಾರೆ ಅಂತೇಳಿ ಒಂದು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಆಲ್ ಈ ಪ್ರೋಮೋದಲ್ಲಿ ಮನೆಯಲ್ಲಿರೋ ಆಲ್ಮೋಸ್ಟ್ ಆಲ್ ಕ್ಯಾಪ್ಟನ್ ಬಿಟ್ಟರೆ ಎಲ್ಲರೂ ನಾಮಿನೇಟ್ ಆಗ್ತಾರೆ ಅಂತ ಒಂದು ಮಾಹಿತಿ. ಕಾರಣ ಏನಂದರೆ ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಸಲ ಬಿಗ್ ಬಾಸ್ ಅವರು ಒಂದು ಓಟ್ ಬಿದ್ರೂ ನಾಮಿನೇಟ್ ಮಾಡಿಬಿಡ್ತಾರೆ. ಆ ರೀತಿಯಾಗಿ ಒಂದು ತೊಗೊಂಡಾಗ ಇಲ್ಲಿ ಆರ್ಗ್ಯುಮೆಂಟ್ ಆದಾಗ ಈಗ 2 ಕಂಟೆಸ್ಟೆಂಟ್ಗಳು ಹೋಗಿ ಸ್ಟೇಜ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾರೆ, ನಾನು ಮನೆಯಿಂದ ಏನಕ್ಕೆ ಹೊರಗಡೆ ಹೋಗಬಾರ್ದು, ಏನಕ್ಕೆ ಮನೆಯಲ್ಲಿ ಇರಬೇಕಂತ. ಬಟ್ ಅದನ್ನ ಡಿಸಿಷನ್ ಮಾಡೋದು ಮಾತ್ರ ಕ್ಯಾಪ್ಟನ್ ಹಂಸ ಅವರು ಯಾರನ್ನಾದರೆ ಇವ್ರ ಆರ್ಗ್ಯುಮೆಂಟ್ ಸರಿ ಇದೆ ಅಂತ ಹೇಳ್ತಾರೋ ಅವ್ರೇನು ನಾಮಿನೇಟ್ ಆಗ್ತಾರೆ. ಈ ವಿಷಯ ತೊಗೊಂಡಾಗ ಕಂಪಲ್ಸರಿ ಮನೆಯಲ್ಲೇ ನಾಮಿನೇಟ್ ಆಗಿರೋರಲ್ಲಿ ಜಗದೀಶ್ ಕಂಪಲ್ಸರಿ ಆಗ್ತಾರೆ. ಅದಾದಮೇಲೆ ಭವ್ಯಗೌಡ ಆಗಿದ್ದಾರೆ, ತ್ರಿವಿಕ್ರಮ್ ಆಗಿದ್ದಾರೆ, ಅದಾದಮೇಲೆ ಚೈತ್ರ ಕುಂದಾಪುರ ಅಂತ 100% ಆಗಿದೆ, ಅವ್ರಿಗೆ ಸುಮಾರು 4-5 ಓಟ್ ಬಿದ್ದಿದ್ದಾವೆ. ಅದಾದಮೇಲೆ ಮಂಜು ಅವರಂತಿಲ್ಲ, ಧನರಾಜ್ ಅವರು ಆಗಿದ್ದಾರೆ. ಆಮೇಲೆ ಹಂಸ ಅವ್ರ ಕ್ಯಾಪ್ಟನು ಡೈರೆಕ್ಟಾಗಿ ಐಶ್ವರ್ಯ ಅವರು ಮಾಡ್ತಾರೆ. ಈ ರೀತಿಗೆ ಒಬ್ಬೊಬ್ಬರನ್ನ ತೊಗೊಂಡಾಗ ಈ ರೀತಿ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಈ ವಾರ ನಾಮಿನೇಟ್ ಆಗಿರೋರಲ್ಲಿ ತುಂಬ ಜನ ಇದ್ದಾರೆ.
ನೀವು ಪ್ರೋಮೋ ನೋಡಿದಾಗ ಅಬ್ಸರ್ವ್ ಆಗುತ್ತೆ. ಈ ಬಿಗ್ ಬಾಸ್ ಟೀಮ್ ಅವ್ರು ಏನು ಮಾಡ್ತಾರೆ ಅಂದರೆ, ಕಳೆದ ಸೀಸನ್ಗಳಲ್ಲಿ ನಾವು ಕಂಪೇರ್ ಮಾಡಿ ನೋಡಿದಾಗ ಕಂಪ್ರೆಷನ್ ರೂಮ್ ಕರೆದು ನೀವು ಏನಕ್ಕೆ ನಾಮಿನೇಟ್ ಮಾಡಿದಾರೋ ಒಂದು ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ ಅಂತ ಹೇಳ್ತಾ ಇದ್ರು. ಬಟ್ ಕಳೆದ ಸೀಸನ್ ಎಲ್ಲ ನೋಡಿದವ್ರಿಗೆ ಒಂದು ಅದ್ಭುತ ಏನಂದರೆ, ಓಪನ್ ನಾಮಿನೇಷನ್ ಇಟ್ಟರೆ ಇವ್ರು ಕಿತ್ತಾಡ್ತಾರೆ, ಇವ್ರು ಜಗಳ ಆಡ್ತಾರೆ, TRP ಹೈಲೈಟ್ ಬರುತ್ತೆ ಅಂತೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗಲೂ ಅದೇ ಓಪನ್ ನಾಮಿನೇಷನ್ ಇಟ್ಟಿದ್ದಾರೆ. ಕಾರಣ ಏನಂದರೆ, ಅದು ತಗೊಂಡೋಗಿ ಮಕ್ಕದ ಮೇಲೆ ಹಾಕಿದಾಗ ರೀಸನ್ ಹೇಳ್ತಾರೆ, ಅವಾಗ ಅವ್ರಿಗೆ ಇರುತ್ತೆ. ಈಗ ಆಲ್ಮೋಸ್ಟ್ ಸ್ವರ್ಗ ನಿವಾಸಿಗಳ ಕಿತ್ತಾಡೋ ಪರಿಸ್ಥಿತಿ ಬಂದಿದೆ. ಏನಕ್ಕಂದರೆ ಅವರಲ್ಲೇ ಯಾರು ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ತುಂಬ ಜನ ಭವ್ಯಗೌಡಗೆ ವೋಟ್ ಮಾಡಿದ್ದಾರೆ. ಮತ್ತು ನಿಮ್ಮ ಈ ವಾರದಲ್ಲಿ ಯಾರು ನಾಮಿನೇಟ್ ಆಗಬಾರ್ದು, ಮನೆಯಿಂದ ಯಾರು ಹೋಗ್ಬೇಕಂತ ಕಮೆಂಟ್ ಮಾಡಿ. ಎಲ್ಲ ವಿಡಿಯೋಗಳೆಲ್ಲ ಹೇಳ್ತೀನಿ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋದು ಯಾವುದೇ ಸಂದೇಹ ಇಲ್ಲ. ಮತ್ತು ನಿಮಗೆ ಪ್ರೋಮೋ ನೋಡಿದಾಗ ಏನು ಅನಿಸ್ತು? ಚೈತ್ರ ಕುಂದಾಪುರ ಟಾರ್ಗೆಟ್ ಆಗ್ತಾ ಇದ್ದಾರಾ? ಮೊದಲೇ ವಾರ ಜಗದೀಶ್ ಅವರು ಟಾರ್ಗೆಟ್ ಆಗಿದ್ದರು, ಮತ್ತು ಈ ವಾರ ಚೈತ್ರ ಕುಂದಾಪುರ ಟಾರ್ಗೆಟ್ ಆಗೋದ್ರಲ್ಲಿ ಯಾವುದೇ ಸಂದೇಹನೇ ಬೇಡ. ಏನಕ್ಕಂದರೆ ಅವ್ರ ಗುಂಪಲ್ಲಿರೋ ನರಕ ನಿವಾಸಿಗಳೇ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಸ್ವರ್ಗ ನಿವಾಸಿಗಳು ಬಿಡ್ತಾರಾ ಹೇಳಿ? ಮತ್ತು ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು